अस्सलाम वालेकुम रहमतुल्लाहि व बरकातुहू। औज़ु बिल्लाहि मिनश शैतानिर रजीम। बिस्मिल्लाहिर्रहमानिर्रहीम। अल्लाहुम्मा सल्लि अला सय्यिदिना शफीना हबीबना मौलाना मुहम्मदिन मुबारक वसल्लम। सल्लल्लाहु अलैहि वसल्लम अलैहि या रसूलल्लाह सुब्हानका रब्बिल इज्जति अम्मा यसिफून व अलहम्दुलिल्लाहि रब्बिल आलमीन। अस्सलामु अलैकुम। ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ಏನೋ ಒಂದು ನನ್ನ ಮನಸ್ಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಡೈಲಿ ಒಂದೊಂದು 2 ನಿಮಿಷ 5 ನಿಮಿಷ ಮಾತುಗಳನ್ನು ನಡೀತಾ ಇರ್ತದೆ. ಆದರೆ ಮಕ್ಕಳಿಗೆ ಕೊಡಲ್ಲ. ಅವರು ಕುರಾನ್ ಓದ್ತಾವ್ರೆ, ಓದ್ಬಿಡಿ, ಇನ್ನೂ ಚೆನ್ನಾಗಿ ಓದ್ತೆ ಅಂತ ನಾವು ಆಶೀರ್ವಾದ ಮಾಡೋಣ. ಮೊದಲನೇದಾಗಿ ನಮ್ಮ ಹಿಂದೂ ಬಾಂಧವರಿಗೆ ಗೌರಿ ಹಬ್ಬ ಹಾಗೂ ಗಣೇಶ ಹಬ್ಬದ ಶುಭಾಶಯವನ್ನು ಹೇಳ್ತಾ, ಹಾಗೆ ಅಲ್ಪಸಂಖ್ಯಾತರ ನಮ್ಮ ಹಬ್ಬ ಜಶ್ನೆ ಈದ್ ನಬಿ ಮಿಲಾದ್ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಈ ಎರಡೂ ಹಬ್ಬವನ್ನು ನಾವು ಭಾಳ ಅದ್ದೂರಿಯಾಗಿ ಈ ಈದ್ ಮಿಲಾದು ನಾವು ಆಚರಿಸೋಣ. ಹಾಗೆ ಹಿಂದೂ ಬಾಂಧವರಿಗೆ ನಾನೊಂದು ಮನವಿ, ನೀವು ಸಹ ಗೌರಿ ಗಣೇಶವನ್ನು ಭಾಳ ಅದ್ದೂರಿಯಾಗಿ ಆಚರಿಸಿ ಅಂತ ಹೇಳ್ತಾ, ನಮ್ಮೆಲ್ಲ ಪುಸ್ತಕ ಬಾಂಧವರಿಂದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಿಮ್ಮ ಗೌರಿ ಗಣೇಶದ ಹಬ್ಬದ ಶುಭಾಶಯ ಹೇಳ್ತಾ, ಹಾಗೆ ನಮ್ಮ ಮಿಲಾದ್ ಹಬ್ಬಕ್ಕೂ ನಾನು ಎಲ್ಲ ಮತ್ತು ಮಕ್ಕಳ ಪರವಾಗಿ ಶುಭಾಶಯ ಹೇಳ್ತಾ, ಈ ನನ್ನ 2 ಮಾತನ್ನು ನಾನು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ಸದಾ ನಾನು ಉಪಯೋಗಿಸ್ತೀನಿ. ದೇವರ ಆಶೀರ್ವಾದ. ಇವತ್ತು ನಮ್ಮ ರೈತರ ಬಾಂಧವರು ಇವತ್ತು ಏನು ಕಷ್ಟಪಡ್ತಾ ಇದ್ದಾರೆ ಪಾಪ. ಹಗಲು ಬಿಸಿಲು ಮಳೆ ನೋಡದೆ ಅವರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮಕ್ಕಳು, ಅವರ ಮಕ್ಕಳು ಎಷ್ಟು ಶ್ರದ್ಧೆಯಿಂದ ಅವರು ಓದು ಬರಹವನ್ನು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಯಾವತ್ತೂ ಕಷ್ಟದಿಂದ ನಮಗೆ ಬೆಳೆಸಿದ್ದಾರೆ. ನಾವು ಅವರಿಗೆ ಒಂದು ಒಳ್ಳೆಯ ಹೆಸರು ತಗೋಬೇಕು, ನಾವು ಅವ್ರಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡಬೇಕಂತ ನಮ್ಮ ಮನಸ್ಸಲ್ಲಿ ಇರಬೇಕಂದ್ರೆ, ಆ ಮಕ್ಕಳು ಏನು ಕೆಲಸ ಮಾಡಬೇಕಂದ್ರೆ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ರೈತರ ಬಾಂಧವರ ಮಕ್ಕಳಿರ್ಬೋದು, ಅಲ್ಲ ಎಲ್ಲ ವರ್ಗದ ಮಕ್ಕಳು ಇರ್ಬೋದು. ಅದು ನಾನು ಬೇರೆ ಬೇರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಬೇಕು. ಈ ನಮ್ಮ ಮಕ್ಕಳು ಬೆಳೀಬೇಕಾದ್ರೆ, ಒಳ್ಳೆಯ ಹೆಸರು ತಂದು ಕೊಡಬೇಕಾದ್ರೆ, ಆ ಮಕ್ಕಳಲ್ಲಿ ನಾವು 1-2 ಹಿತವಚನ ಕೊಳ್ಳೇಬೇಕಾಗುತ್ತೆ. ಇವತ್ತು ನೋಡಿ, ನಮ್ಮ ತಾಯಿ 9 ತಿಂಗಳು ಹೊತ್ತುಕೊಂಡು 9 ತಿಂಗಳು ಕಷ್ಟಪಟ್ಟು ನಮಗೆ ಜನ್ಮ ನೀಡಿ ನಮಗೊಂದು ಸಾಯೋಗಂಟವರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಅದು ನಮಗೆ ಒಳ್ಳೆ ಕೆಲಸನೇ ಅಂದರೆ ಅಂಥ ತಂದೆ ತಾಯಿಯರಿಗೆ ನಾವು ಹೆಸರು ಮಾಡಬೇಕಂದ್ರೆ ನಾವು ಕಷ್ಟಪಟ್ಟು ಓದಬೇಕು. ಯಾರ ಜೊತೆನೂ ಜಗಳ ಆಡಬಾರ್ದು, ಯಾರ ಜೊತೆನೂ ಕೀಟನೆ ಮಾಡಬಾರ್ದು. ನಮ್ಮ ಕೆಲಸ ಏನಾಯಿತು ಅದು ಮಾಡ್ಕೊಂಡಿದ್ದರೆ ಮಾತ್ರ ನಾವು ಮುಂದುವರೆಯಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇದು ಎಲ್ಲ ಜಾತಿ ವರ್ಗದವರಿಗೂ ನಾನು ಹೇಳೋದು ಒಂದೇ ಮಾತು, ಆ ಮಕ್ಕಳು ಬೇರಲ್ಲ, ಈ ಮಕ್ಕಳು ಬೇರಲ್ಲ. ಎಲ್ಲ ಮಕ್ಕಳು
ಆ ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂ ಬಾಂಧವರಾಗಿರ್ಬೋದು, ಎಲ್ಲ ಮಕ್ಕಳನ್ನು ಎಲ್ಲ ಮಕ್ಕಳು ಒಂದೇ, ಎಲ್ಲ ತಾಯಿ ಒಂದೇ ಮಕ್ಕಳು. ಆ ಮಕ್ಕಳು ಕಷ್ಟಪಡಬೇಕಾದ್ರೆ, ಎಷ್ಟು ಕಷ್ಟಪಡಬೇಕಾದ್ರೆ ನಮಗೆ ಬರೋದು. ಆ ತಂದೆ ತಾಯಿ ಕಷ್ಟಪಡ್ತಾ ಇರೋದು ನೋಡಿದರೆ ಆ ಮಕ್ಕಳು ಬುದ್ಧಿ ಕಲಿಬೇಕು. ಅರೆ, ನಮ್ಮ ತಂದೆ ತಾಯಿಗಳು ಇಷ್ಟೊಂದು ಕಷ್ಟಪಡ್ತಾರಲ್ಲ, ಜಮೀನಲ್ಲಿ ನಿದ್ದೆ ಹಗಲು ರಾತ್ರಿ ನೋಡದೆ ನಿದ್ದೆ ಇಲ್ಲದೆ ದುಡಿತಾರಲ್ಲ, ಯಾತಕ್ಕೋಸ್ಕರ? ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಲಿ, ಚೆನ್ನಾಗಿ ಒಂದು ದೇಶಕ್ಕೊಂದು ಒಳ್ಳೆಯ ಹೆಸರನ್ನು ತಂದುಕೊಳ್ಳಿ ಅಂತ ನಮ್ಮ ತಂದೆ ತಾಯಿಗಳು ಆ ಮಕ್ಕಳಿಗೋಸ್ಕರ ಆರಾಧಿಸ್ತಾರೆ. ಅದನ್ನು ನಾವು ಮಾಡ್ತಾ ಇರೋದು. 3 ಹೊತ್ತು ಊಟ ನಮ್ಮ ತಾಯಿ 3 ಹೊತ್ತು ಊಟ ಅಡುಗೆ ಮಾಡ್ತಾರೆ, ನಾವು ತಿಂತೀವಿ, ಆಟ ಆಡೋಕ್ಕೆ ಹೋಗ್ತೀವಿ, ಇನ್ನು ಯಾರೋ ಜಗಳಕ್ಕೆ ಹೋಗ್ತೀವಿ, ಇನ್ನು ಯಾರಿಗೋ ಚುಡಾಯಿಸ್ತೀವಿ. ಇದೆಲ್ಲ ನಿಲ್ಲಬೇಕಾದ್ರೆ ನಾವು ಮಾಡಬೇಕಾದ ಕೆಲಸ. ನಾವು ನಮ್ಮ ಮಕ್ಕಳು ಓದೋ ಥರದಲ್ಲಿ ಮೊದಲು ಮನಸ್ಸು ಕೊಡಬೇಕು. ಆ ಓದು ಬರದಲ್ಲಿ ಮನಸ್ಸು ಕೊಟ್ಟರೆ ಮಾತ್ರ ಅವ್ರ ಮುಂದೆ ಬರೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಈಗ ಎಷ್ಟೋ ಮಕ್ಕಳಿಗೂ ಒಂದೊಂದು ದಿನ ಸ್ಪೋರ್ಟ್ಸಲ್ಲಿ ಫಸ್ಟ್ ಬರ್ತಾರೆ, ಒಂದೊಂದು ಮಕ್ಕಳು ವಿದ್ಯಾವಂತರಾಗ್ತಾರೆ, ಒಂದೊಂದು ಮಕ್ಕಳು ಒಂದು ಡ್ರಾಯಿಂಗ್ ಆಗ್ಬೋದು, ಡ್ರೈವಿಂಗ್ ಆಗ್ಬೋದು, ಯಾವ ಒಂದೊಂದು ಹೆಸರು ಗಳಿಸ್ತಾರೆ. ಹಾಗೆ ಎಲ್ಲ ತಂದೆ ತಾಯಿಗಳ ಒಂದು ಆಸೆ ಈ ಮಕ್ಕಳು ಈಡೇರಿಸಬೇಕಾಗುತ್ತೆ. ಆಗ ಅವ್ರು ಕಷ್ಟಪಡಲೇಬೇಕು. ಈಗ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅಷ್ಟು ಕಷ್ಟ ಇವರು ಪಡಲೇಬೇಕು. ಅವ್ರಿಗೆ ಒಂದು ಇದು ಶಕ್ತಿ ಇರಬೇಕು. ಅರೆ, ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾರೆ ಯಾತಕ್ಕೋಸ್ಕರ? ನಮಗೋಸ್ಕರ ತಾನೆ. ನಾವು ಹಾಗಾದರೆ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆಯ ಹೆಸರು ತಂಡದಾಗಿ ಒಳ್ಳೆಯ ಹೆಸರು ತರಬೇಕು, ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು, ಸ್ಕೂಲಿಗೆ ಒಂದು ಒಳ್ಳೆಯ ಹೆಸರು ತರಬೇಕು. ಅದು ಇದ್ದರೆ ಮಾತ್ರ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಸಣ್ಣ ಸಣ್ಣ ಮಕ್ಕಳಿಗೆ ಗಾಡಿಗಳು ಕೊಡ್ತಾರೆ ಓಡಿಸೋಕ್ಕೆ. ನಾಳೆ ದಿವಸ ಆ ಮಕ್ಕಳಿಗೆ ಹೆಚ್ಚಿಗೆ ಮಾಡಿದರೆ ಯಾರು ಪ್ರೀತಿ ಐತೆ, ಮಕ್ಕಳ ಮೇಲೆ ಪ್ರೀತಿ ಐತೆ, ಎಲ್ಲರಿಗೂ ಐತೆ, ಅದಕ್ಕೂ ಸ್ವಲ್ಪ ಇತಿಮಿತಿಬೇಕು. ಈಗ ನೋಡಿ, 10 ವರ್ಷ ತುಂಬಲ್ಲ, 15 ವರ್ಷ ತುಂಬಲ್ಲ, ಆಗಲೇ ಮನೆಯಿಂದ ಗಾಡಿ ತೊಗೊಂಡಿದ್ದೆ. ಹೆಲ್ಮೆಟ್ ಹಾಕಿ ಅಂತಾರೆ. ಆ ಮಕ್ಕಳಿಗೆ ಏನು ಗೊತ್ತಿರ್ತದೆ? ಅಪ್ಪ ಅವ್ರಿಗೆ ಕಾಣದಂಗೆ ಗಾಡಿ ತೊಗೊಂಡೋಗ್ತಾರೆ. ಅಲ್ಲಿ ನೋಡಿದರೆ ವೀಲಿಂಗು, ಜೋರಾಗಿ ಹೊಡೆದು, ಓಲ್ಟೇಕು ಇವೆಲ್ಲ ಮಾಡಿದರೆ ಎಷ್ಟು ಕಷ್ಟ ಆಗುತ್ತೆ. ಇವೆಲ್ಲ ಮಾಡಿದರೆ ತಂದೆ ತಾಯಿಗೆ ಹೆಸರು ಬರಲ್ಲ. ಅದೇ ಒಂದು ಓಟದಲ್ಲಿ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬಂದರೆ ಅದು ನಿಮ್ಮ ತಂದೆ ತಾಯಿಗೆ ಸಾರ್ಥಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಿನ ಮಕ್ಕಳು ಸ್ವಲ್ಪ ಓದೋಕ್ಕೆ ಹಿಂದೆ, ಆಟ ಆಡೋಕ್ಕೆ ಮುಂದೆ ಬರ್ತಾರೆ. ಹಾಗೆ ಅವ್ರ ಪಾಪ ತಂದೆ ತಾಯಿ ಕಷ್ಟಪಡ್ತಾ ಇರೋದು ನಮಗೋಸ್ಕರ. ನಾವು ಚೆನ್ನಾಗಿ ಬೆಳಿಬೇಕು, ನಾವು ಚೆನ್ನಾಗಿ ಓದಬೇಕು, ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತಗೋಬೇಕು, ಹಾಗೆ ಸ್ಕೂಲ್ಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡಬೇಕು ಅಂತ ಅವರ ಆಸೆ ಇರುತ್ತೆ. ಆ ಆಸೆಯನ್ನು ಆ ಮಕ್ಕಳು ಖಂಡಿತವಾಗಿ ನೆರವೇರಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಜಾತಿ ಭೇದ ಏನಿಲ್ಲ, ಎಲ್ಲ ಮಕ್ಕಳಿಗೂ ಎಲ್ಲ ಜಾತಿ ವರ್ಗದವರಿಗೂ ಒಂದೇ ಮಾತು ಮಾತ್ರ ಹೇಳ್ತಾರೆ. ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ ಬೇರೆ ಅಂತ ಬರಲ್ಲ. ಅದು ನಾವು ಬೇರೆ ಬೇರೆ ಅಂದ್ಕೊಳ್ಳೋದು ಅದು ತಪ್ಪು. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಒಂದೇ ಅಣ್ಣ ತಂದಿರು, ಒಂದೇ ಮನೆಯ ಅಕ್ಕ ತಂಗಿರು, ಒಂದೇ ಮನೆಯ ಫ್ಯಾಮಿಲಿ, ಒಂದೇ ಮನೆಯ ಫ್ಯಾಮಿಲಿ ಥರ ನಾವು ಜೀವನ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಒಂದು ದೇಶ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಮನೆ ತಂದೆ ತಾಯಿಯನ್ನು ಖುಷಿ ಪಡ್ತಾರೆ. ಎಷ್ಟೋ ಜನ ಪೋಲಿ ಇದ್ದಾರೆ, ಎಷ್ಟೋ ಜನ ಯಾವುದ್ಯಾವುದೋ ಅಭ್ಯಾಸ ಕಲಿತಿದ್ದಾರೆ, ಎಷ್ಟೋ ಜನ ಏನೇನೋ ಮಾಡ್ತಾರೆ. ನಾವು ಬುದ್ಧಿವಾದವ್ರಿಗೆ ನೀನು ಯಾರಪ್ಪ, ನಮ್ಮ ಮನೇಲೇ ಏನಾರ ನೀನು ಯಾರಪ್ಪ ಹೇಳೋಕ್ಕೆ ಅಂತ
ಆಗ ನಾವೇನು ಮಾಡಬೇಕು, ಅವ್ರು ಏನೇ ಬಯಸ್ಕೊಂಡ್ರು ನಾವೊಂದು ಎರಡು ಮಾತು ಹೇಳಲೇಬೇಕಾಗುತ್ತೆ. ಹಿಂಗಲ್ಲಪ್ಪ, ಇದಕ್ಕೆ ಒಂದು ಬದುಕುವ ದಾರಿ, ಅದು ಒಳ್ಳೆ ಜೀವನ ನಡೆಸುವಂಥ ದಾರಿಯನ್ನು ನಾವು ತೋರಿಸ್ಕೊಡ್ಬೇಕು ಹೊತ್ತು ಅವ್ರ ಮೇಲೆ ನಾವು ಅಪರಾಧ ಹೊರಿಸೋದು ಅದು ಭಾಳ ತಪ್ಪಾಗುತ್ತೆ. ಯಾಕಂದರೆ ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ನಾವು ಹೇಳಿದ್ರೆ ಅವ್ರು ಕೇಳ್ತಾರೆ, ನಾವು ಹೇಳಿದ್ರೆ ಅವ್ರನ್ನೆಲ್ಲ ಕೇಳ್ತಾರೆ. 10 ಜನ 5 ಜನ ಮಕ್ಕಳು ಕೇಳ್ತಾರೆ, 5 ಜನ ಮಕ್ಕಳು ಕೇಳಲ್ಲ. ತಂದೆ ತಾಯಿ ಬುದ್ಧಿ ಕೇಳ್ತಾರೆ, ಬೇರೆಯವ್ರ ಬುದ್ಧಿ ಕೇಳಲ್ಲ. ನೀನು ಯಾರಪ್ಪ ಹೇಳೋಕ್ಕೆ ಅಂತಾನೆ. ಅದೆಲ್ಲ ಆಗಬಾರ್ದು. ಇನ್ನಾದರೂ ಒಳ್ಳೆ ಮಕ್ಕಳು ಒಳ್ಳೆಯದು ಬುದ್ಧಿ ಕಲೀಲಿ, ಒಂದು ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಲಿ, ಹಾಗೆ ಅವರ ತಂದೆ ತಾಯಿ ಹೆಸರನ್ನು ಬೆಳೆಸಲಿ, ಹಾಗೆ ಸ್ಕೂಲಿಗೆ ಒಂದು ಹೆಸರು ತರಲಿ. ಅದು ಯಾವುದೋ ಸ್ಕೂಲ್ ಆಗಿರ್ಬೋದು, ಅದು ಭೇದ ಭಾವ ಇಲ್ಲ. ಎಲ್ಲ ಸ್ಕೂಲಿನಾಗಿರ್ಬೋದು, ಕಾಲೇಜ್ ಆಗ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಹಾಸ್ಟೆಲ್ನಾಗಿರ್ಬೋದು, ಆಶ್ರಮನಾಗಿರ್ಬೋದು, ಮದ್ರಸನಾಗಿರ್ಬೋದು, ಎಲ್ಲ ಮಕ್ಕಳಿಗೂ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇರೋದು ಅಂದರೆ, ತಂದೆ ತಾಯಿಗೆ ಒಳ್ಳೆಯ ಹೆಸರು ತನ್ನಿ, ಒಳ್ಳೆಯ ಹೆಸರು ಬೆಳೆಸಿ, ಆಗಲೇ ನಮ್ಮ ದೇಶ ಮುಂದುವರಿಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೇಳಲ್ಲ, ಹೋಗಲ್ಲ. ಯಾಕಂದರೆ ಟೈಮು ಭಾಳ ಕಮ್ಮಿ ಇದೆ. ಏನೋ ಒಂದು 5 ನಿಮಿಷ ನನ್ನ ಖುಷಿಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಮಕ್ಕಳ ಜೊತೆ ಬೆರ್ಕೊಂಡು ಇದನ್ನ ಯಾರೋ ತಪ್ಪಾಗಿ ತಿಳ್ಕೊಬೇಡಿ, ಯಾರೋ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಇಂಥವೆಲ್ಲ ಒಂದು 5 ನಿಮಿಷ ಮಾತಾಡಿದ ಜನಕ್ಕೂ ಗೊತ್ತಾಗುತ್ತೆ, ಅವ್ರು ಎಂಥವನಪ್ಪ, ಒಳ್ಳೆಯವನು, 4 ಜನಕ್ಕೆ ಬುದ್ಧಿ ಹೇಳ್ತವನೇ, ಪರವಾಗಿಲ್ಲಪ್ಪ, ಬುದ್ಧಿ ಏನೋ ಕೆಟ್ಟದಿದ್ದ, ಈಗೇನೋ ಒಳ್ಳೇದದ, ಅವನಿಗೆ ನಾವು ಆಶೀರ್ವಾದ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಇನ್ನೂ ಅವನ ಮಟ್ಟಿಗೆ ಬೆಳೆಯಲಿ ಅಂತ ಹೇಳ್ತಾ, ನನ್ನ ಆ ದೇವರಲ್ಲಿ ಎಲ್ರಿಗೂ ಶಾಂತಿ, ನೆಮ್ಮದಿ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ, ದೇವರು ಆಯಸ್ಸು ಅಂತಸ್ತು ಎಲ್ಲ ಕೊಡಲಿ ಅಂತ ಹೇಳ್ತಾ, ನಾನು ಆ ಅಲ್ಲನಿಗೆ ದುವಾ ಮಾಡ್ತಾ, ಎಲ್ಲರಿಗೂ ದುವಾ ಮಾಡ್ತಾ ನನ್ನ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವ ಪರಮ ಪೂಜ್ಯ ಗುರುಗಳಾದ ಜಾಕಿರ್ ಹಜರತ್ ಅವರು, ಹಾಗೆ ಪರಮ ಪೂಜ್ಯ ಗುರುಗಳಾದ ನಜೀಮ್ ಹಜರತ್ ಅವರು, ಹಾಗೆ ಪರಮ ಪೂಜ್ಯ ಗುರುಗಳಾದ ಸುಭಾನ್ ಹಜರತ್ ಅವರಿಗೂ ನನ್ನ ಮುದ್ದು ಮಕ್ಕಳ ಪರವಾಗಿ ಆರ್ಥಿಕ ಶುಭಾಶಯ ಹೇಳ್ತಾ ಅವರಿಗೆ ನನ್ನ ಪೂರ್ವ ವಂದನೆಯನ್ನು ಸಲ್ಲಿಸ್ತಾ